ಹಲೋ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಸೇವಾ ಸಿಂಧುವಲ್ಲಿ ಸುಮಾರು ಜನ ಕೇಳ್ತಿದ್ರು, ಏನಾದ್ರು ಅಪ್ಡೇಟ್ ಮಾಡಬೇಕಾದ್ರೆ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರು ಪಾಸ್ವರ್ಡ್ ಏನಾದ್ರು ಚೇಂಜ್ ಮಾಡೋದು ಹಿಂಗಂತ. ಅದು ಹೇಗಂತ ಹೇಳ್ಬಿಟ್ಟು ನಿಮಗೆ ಇದೊಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ನೀವು ಬೇಕಾದ್ರೆ ಕಂಪ್ಲೀಟ್ ಮಾಹಿತಿನೇ ಚೇಂಜ್ ಮಾಡ್ಬೋದು. ಇಮೇಲ್ ಐ ಡಿ ಆಗಿರಲಿ ಅಥವಾ ಅಪ್ಡೇಟ್ KYC ಅಪ್ಡೇಟ್ ಅಂದರೆ ಸ್ನೇಹಿತರೆ, ನೀವು ಫಾರ್ ಎಕ್ಸಾಂಪಲ್ ನೀವು ಇವಾಗ ಸೇವಾ ಸಿಂಧು ಲಾಗಿನ್ ಆಗಿರ್ತೀರ ರಾಮ್ ಅಂತ. ಆದರೆ ನಮಗೆ ಇವಾಗ KYC ಅಪ್ಡೇಟ್ ಮಾಡಬೇಕಾದ್ರೆ ನಮಗೆ ಆಧಾರ್ ಬೇಸ್ಡ್ ಮೇಲೆ ನಾವು ಅಪ್ಡೇಟ್ ಮಾಡ್ಬೋದು ಅವ್ರದ್ದು. ಅದು ಹೇಗೆ ಅಪ್ಡೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಸ್ಟೆಪ್ ಬೈ ಸ್ಟೆಪ್ಪು. ಇನ್ನು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇದೊಂದು ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಏನಾರು ಸೇವಾ ಸಿಂಧುವಲ್ಲಿ ಸೇವಾ ಚೇಂಜಸ್ ಮಾಡಬೇಕಾದ್ರೆ ಅವರು ತಿಳ್ಕೊಳ್ಳಿ ಹೆಂಗೆ ಚೇಂಜಸ್ ಮಾಡೋದು. ಹಾಗೆ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ನೀವೇ ಮಾಡಿಕೊಡಿ ಈ ವಿಡಿಯೋ ನೋಡಿಬಿಟ್ಟು. ಹಾಗೆ ಸ್ನೇಹಿತರೆ, ನಿಮ್ಗೆ ತುಂಬ ಡೌಟ್ಸ್ಗಳಿದ್ರೆ ಬೇಕಾದ್ರೆ ನಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಾಂದರೆ ನಮ್ಮ ಹೊಸ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು, ಅಥವಾ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ನೀವು ಬೇಕಾದ್ರೆ ಕಮೆಂಟ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲ ಗೊತ್ತು, ಗೂಗಲ್ಗೆ ಹೋಗ್ಬಿಟ್ಟು ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಸೇವಾ ಸಿಂಧು ಟೈಪ್ ಮಾಡಿದ ತಕ್ಷಣ ನಾವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇನ್ನು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ OTP ಮುಖಾಂತರ ಲಾಗಿನ್ ಆಗಿ. ಆದರೆ ನಿಮಗೆ ಲಾಗಿನ್ ಆಗಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐ ಡಿ ಎರಡರಲ್ಲಿ ಯಾವ್ದಾರು ಒಂದು ಮಾತ್ರ ರಿಜಿಸ್ಟರ್ಡ್ ಆಗಿದ್ರೆ ಮಾತ್ರ ನೀವು ಲಾಗಿನ್ ಆಗೋಗುತ್ತೆ. ನನಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಇಯರ್ ಅಂತ ಗೊತ್ತಿಲ್ವ ಸ್ನೇಹಿತರೆ. ಇಲ್ಲ ರಿಜಿಸ್ಟರ್ಡ್ ಆಗಿಲ್ಲ ಅಂದರೆ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರು ಇಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೋದು. ಈಗ ಸೇವಾ ಸಿಂಧುದು ಏನೋ ಪ್ರಾಬ್ಲಮ್ ಇದು, ನಾನು ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ಆ ವಿಡಿಯೋ ಮುಖಾಂತರ ನೀವು ತಿಳ್ಕೊಬೋದು. ಆದರೆ ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೆಂಗೆ ಅಪ್ಡೇಟ್ ಮಾಡೋದು ಇಮೇಲ್ ಐ ಡಿ ಅಥವಾ KYC ಹೆಂಗೆ ಅಪ್ಡೇಟ್ ಮಾಡೋದು ಅಂತ ಹೇಳ್ಬಿಟ್ಟು, ನಿಮಗೆ ಪಾಸ್ವರ್ಡ್ ಚೇಂಜ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾವು ಲಾಗಿನ್ ಆಗೋಣ. ನಿಮ್ಗೆ ಏನೊಂದು ಡೌಟ್ಗಳಿದ್ರು ಬೇಕಾದ್ರೆ ನಿಮ್ಮ ವಾಟ್ಸಪ್ ಗ್ರೂಪ್ ಚಾನಲ್ ಇದೆ, ಹಾಗೆ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಇಲ್ಲ ಇನ್ಸ್ಟಾಗ್ರಾಮ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಫಾಲೋ ಆಗ್ಬಿಟ್ಟು ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಪ್ರತಿಯೊಂದು. ನಿಮ್ಗೆ ಏನೇನು ಡೌಟ್ಸ್ ಇದ್ರು ಇದಷ್ಟೇ ಅಂತಲ್ಲ, ಯಾವುದೇ ಸ್ಕಾಲರ್ಶಿಪ್ ಬಗ್ಗೆ ಆಗಲಿ ಅಥವಾ ಅಪ್ಲಿಕೇಶನ್ಸ್ ಬಗ್ಗೆ ಆಗಲಿ, ಜಾಬ್ ಬಗ್ಗೆ ಆಗಿರಲಿ. ಹಾಗೆ ನಿಮ್ಗೆ ಏನಾರು ವೀಡಿಯೋ ಏನಾರು ಬೇಕಾದರೆ ನೆಕ್ಸ್ಟ್ ವೀಡಿಯೋ ಅದ್ರ ಬಗ್ಗೆ ಮಾಡಬೇಕು ಅಂತ ಆ ವಿಡಿಯೋ ಬಗ್ಗೆ ಬೇಕಾದ್ರೆ ನಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೇನೇ ಡೌಟ್ ಇದ್ರು ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಂದು ವಾಟ್ಸಪ್ಗಾರ ಜಾಯ್ನ್ ಆಗಿ ನೋಡಿ. ಏನಾಗಿದೆ ಸ್ನೇಹಿತರೆ, ಲಾಗಿನ್ ಆದಮೇಲೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಮೆನ್ಯೂ ಕಾಣಿಸ್ತಿಲ್ವ, ಇಲ್ಲಿ ನಮಗೆ ಫಸ್ಟಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅಂತ ಕಾಣಿಸ್ತಿಲ್ವ ಸ್ನೇಹಿತರೆ, ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಡೀಟೇಲ್ಸ್ ನಮ್ಗೆ ಏನೇನು ಬೇಕಲ್ಲಿ ಚೇಂಜ್ ಮಾಡ್ಬೋದು. ಇಲ್ಲಿ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ 4 ಆಪ್ಷನ್ ತೋರಿಸುತ್ತೆ. ವ್ಯೂ ಪ್ರೊಫೈಲು, ಎಡಿಟ್ ಪ್ರೊಫೈಲು, ಚೇಂಜ್ ಪಾಸ್ವರ್ಡ್, ಅಪ್ಡೇಟ್ KYC ಅಪ್ಡೇಟೇಷನ್ ಅಂದರೆ ಸ್ನೇಹಿತರೆ, ಆಧಾರ್ ಕಾರ್ಡಲ್ಲಿ ನಿಮ್ಗೆ ಏನಾರ ಚೇಂಜಸ್ ಮಾಡಿದರೆ, ಹೆಸರಾಗಿರಲಿ ಅಥವಾ ಡೇಟ್ ಆಫ್ ಬರ್ತ್ ಏನಾರು ಚೇಂಜಸ್ ಮಾಡಿದರೆ, ಆದರೆ ಇವಾಗಿರೋ ಸೇವಾ ಸಿಂಧು ನಿಮ್ಮ ಹಳೆ ಹೆಸರು ಏನಾರು ಇದ್ದರೆ ಅಪ್ಡೇಟ್ KYC ಅಂದರೆ ಸ್ನೇಹಿತರೆ, ಏನಾದ್ರು ರೀಸೆಂಟಾಗಿ ನೀವು ಲಾಗಿನ್ ಆಗಿರೋ ಸೇವಾ ಸಿಂಧುವಲ್ಲಿ ಹೆಸರು ಡಿಫ್ರೆಂಟ್ ಆಗಿರುತ್ತೆ, ಆದರೆ ಆಧಾರ್ ಕಾರ್ಡಲ್ಲಿ ಬೇರೆ ಥರ ಹೆಸರು ನೀವು ಅಪ್ಡೇಟ್ ಮಾಡಿರ್ತೀರಾ. ಅವೆರಡು ನಮ್ಗೆ ಒಂದೇ ಥರ ಬರಬೇಕಂದ್ರೆ ನಾವಿಲ್ಲಿ ಅಪ್ಡೇಟ್ KYC ಮುಖಾಂತರ ನಾವು ಅದನ್ನ ಚೇಂಜ್ ಮಾಡ್ಕೋಬೋದು. ಹೆಸರು ಆಗಿರಲಿ ಅಥವಾ ಡೇಟ್ ಆಫ್ ಬರ್ತ್ ಆಗಿರಲಿ, ಮೊಬೈಲ್ ನಂಬರ್ ಆಗಿರಲಿ, ಪ್ರತಿಯೊಂದುವೇ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನಾವು ಜಸ್ಟ್ ಅಪ್ಡೇಟ್ KYC ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೀವು ಏನೊಂದು ಮೊಬೈಲ್ ಮಾಡ್ತಿದ್ರೆ ನೀವು ಇದನ್ನ ಡೆಸ್ಕ್ಟಾಪ್ ಸೈಟ್ ಮಾಡಿಕೊಂಡು ನೀವು ಮಾಡ್ಕೋಬೇಕಾಗಿರುತ್ತೆ. ಡೆಸ್ಕ್ಟಾಪ್ ಸೈಟು ಮಾಡಿಲ್ಲ ಅಂದರೆ ಅದು ನಿಮ್ಗೆ ಯಾವುದೇ ಥರ ಪ್ರೊಸೀಜರ್ಸ್ ಮುಂದೆ ಹೋಗೋಲ್ಲ. ನಾವು ನಿಮ್ಗೆ ಇಲ್ಲಿ ಬಂದೈತೆ ಅಪ್ಡೇಟ್ KYC ಅಂತ, ಡೂ ಯು ವಾಂಟ್ ಟು ಅಪ್ಡೇಟ್ ಅಂತ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮಾಡಿರ್ತೀವಿ ನೋಡಿ, ಆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನಾವು ಕ್ಯಾಪ್ಷನ್ ಕೊಟ್ಟು ನೆಕ್ಸ್ಟ್ ಪ್ರೊಸೀಜರ್ಸ್ ನಮ್ಗೆ ಏನು ಇರುತ್ತೆ ಅದು ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಇವಾಗ ನಾವು ಬ್ಯಾಕ್ ಹೋಗೋಣ. ಇದೇ ಥರ ನೀವು ಅಪ್ಡೇಟ್ ಮಾಡ್ಕೋಬೋದು ನಿಮ್ಮ ಈ ಆಧಾರ್ ಕಾರ್ಡ್ನ. ಇವಾಗ ನಾವೇನೋ ಪಾಸ್ವರ್ಡ್ ಏನೋ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು. ಆದರೆ ಪಾಸ್ವರ್ಡ್ ಚೇಂಜ್ ಮಾಡಬೇಕಾದ್ರೆ ನಮಗೆ ರಿಪೀಟೆಡ್ ಕ್ಯಾರೆಕ್ಟರ್ಸ್ ಹಾಕ್ಬಾರ್ದು. ಹಂಗಂದ್ರೆ ನಾವು ಪ್ರೀವಿಯಸ್ ಪಾಸ್ವರ್ಡ್ ಏನು ಹಾಕಿರ್ತೀವಿ ಅದೇ ಪಾಸ್ವರ್ಡ್ ಹಾಕ್ಬಾರ್ದು, ಹೊಸ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದು ಮಿನಿಮಮ್ 9 ಕ್ಯಾರೆಕ್ಟರ್ಸ್ ಇರಬೇಕು. ಸ್ಪೆಷಲ್ ಕ್ಯಾರೆಕ್ಟರ್, ನಂಬರ್ಸು, ಆಲ್ಫಾಬೆಟ್, ಸ್ಮಾಲ್ ಆಲ್ಫಾಬೆಟ್, ಬಿಗ್ ಆಲ್ಫಾಬೆಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿರಬೇಕು ಸ್ನೇಹಿತರೆ ಇದರಲ್ಲಿ. ಆ ಥರ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಪಾಸ್ವರ್ಡ್ನ. ಇವಾಗ ನಾವು ಪಾಸ್ವರ್ಡ್ ಸೆಟ್ ಮಾಡೋದು ತಿಳ್ಕೊಂಡಾಯಿತು. ಇವಾಗ ಅಪ್ಡೇಟ್ KYC ಗೊತ್ತಾಯಿತು. ಇವಾಗ ಏನೋ ನಮ್ಮ ಪ್ರೊಫೈಲ್ ಎಡಿಟ್ ಮಾಡಬೇಕಾದ್ರೆ ಪ್ರೊಫೈಲ್ ಎಡಿಟ್ ಮೇಲೆ ಹೋಗಿ, ಈ ಪ್ರೊಫೈಲ್ ಎಡಿಟಲ್ಲಿ ನಾವು ಬೇಕಾದ್ರೆ ಸ್ನೇಹಿತರೆ ನಾವು ಇಲ್ಲಿ ಪ್ರತಿಯೊಂದು ಚೇಂಜ್ ಮಾಡ್ಕೋಬೋದು. ಹಂಗಂದ್ರೆ ನಾವು ಮೇನ್ ಆಗಿ ನಮಗೆ ಸ್ಟಾರ್ ಮಾರ್ಕ್ ಏನೇನಿದೆ ಅದೆಲ್ಲ ನಾವು ಕಂಪಲ್ಸರಿ ಅದು ಆಟೋಮೆಟಿಕ್ ಆಗೋದು ಅದು ಇದರಿಂದ ನಮಗೆ ಇದಾಗಿರುತ್ತೆ. ಹಂಗಂದ್ರೆ KYC ಅಪ್ಡೇಟ್ ಮಾಡಿರ್ತಾರೆ ಅಲ್ಲೇ ನಮಗೆ ಇದಾಗಿರುತ್ತೆ. ನಮ್ಗೆ ಇಮೇಲ್ ಐ ಡಿನ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಇಮೇಲ್ ಐ ಡಿ ಕಾಣಿಸಿರೋ ಸ್ನೇಹಿತರೆ, ಆ ಇಮೇಲ್ ಐ ಡಿಗೆ ಹೋಗ್ಬಿಟ್ಟು ನಾವು ಹೊಸ ಇಮೇಲ್ ಐ ಡಿ ಕೊಟ್ಬಿಟ್ಟು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕೊಟ್ಟಿರ್ತೀವೋ ಆ ಇಮೇಲ್ ಐ ಡಿಗೆ ಒಂದು OTP ಬಂದಿರುತ್ತೆ. ಆ OTP ನಾವು ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಆ OTP ಎಂಟ್ರ್ ಮಾಡಿದ್ರೆ ಮಾತ್ರ ನಮಗೆ
ಹೊಸ ಇಮೇಲ್ ಐ ಡಿ ನಮಗೆ ಅಪ್ಡೇಟ್ ಆಗುತ್ತೆ ಸೇವ್ ಸಿಂಧುಲಿ, ಇಲ್ಲ ಅಂದರೆ ಅದು ಅಪ್ಡೇಟ್ ಆಗಲ್ಲ, ಹಳೆ ಇಮೇಲ್ ಐ ಡಿನೇ ಇರುತ್ತೆ. ಇದೇ ಥರ ನಿಮ್ಮ ಇಮೇಲ್ ಐ ಡಿ ಮತ್ತು KYC ಮತ್ತು ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡ್ಕೋಬೋದು. OTP ಕೊಟ್ಬಿಟ್ಟು ಕನ್ಫರ್ಮ್ ಕೊಟ್ಬಿಟ್ಟು ಸ್ನೇಹಿತರೆ, ಇಲ್ಲಿ ನಮಗೆ ಕಾಣಿಸ್ತಿರೋ ಕಾರ್ನರಲ್ಲಿ ಸಬ್ಮಿಟ್ ಕೊಟ್ಟರೆ ನಮಗೆ ಸಕ್ಸಸ್ಫುಲ್ಲಾಗಿ ನಮ್ಮ ಇಮೇಲ್ ಐ ಡಿ ಅಪ್ಡೇಟ್ ಆಗುತ್ತೆ. ಇನ್ನೊಂದು ಏನಾರ ಸ್ನೇಹಿತರೆ, ಅಲರ್ಟ್ ಮೆಸೇಜನ್ನು ರಿಸೀವ್ ಮಾಡಬೇಕಂದ್ರೆ ನಾವು ಇದು ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡ್ರೆ ನಮಗೆ ಏನೋ ಒಂದು ಅಪ್ಲಿಕೇಶನ್ ಹಾಕಿದಾಗ ಇನ್ನೊಂದು ಅಪ್ಲಿಕೇಶನ್ ಸ್ಟೇಟಸ್ ಏನೋ ಚೇಂಜಸ್ ಆಗಿದ್ರೆ ಅದು ನಮಗೆ ಡೈರೆಕ್ಟಾಗಿ ಇಮೇಲ್ಗೆ ನಮಗೆ ಮೆಸೇಜ್ ಬರುತ್ತೆ. ಅದು ಬೇಕಾದ್ರೆ ನಾವು ಇಲ್ಲಿ ಆಪ್ಷನ್ ಐತಿ, ಈ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಕೊಡ್ಬೋದು. ಇದರಿಂದ ನಮ್ಗೆ ಏನು ಯೂಸ್ ಅಂದರೆ, ನಾವು ಗಲರ್ಕೊಂಡು ಯಾವಾಗಲೂ ಲಾಗಿನ್ ಆಗಿಬಿಟ್ಟು ಸೇವ್ ಸಿಂಧುಗೆ ಚೆಕ್ ಮಾಡೋಷ್ಟೇ ಇರೋಲ್ಲ. ಅಲರ್ಟ್ ಮೆಸೇಜ್ ನಿಮಗೆ ಡೈರೆಕ್ಟಾಗಿ ನಿಮಗೆ ಇಮೇಲ್ ಐಡಿಗೆ ಬರುತ್ತೆ. ಹಂಗೆ ನೀವು ಏನೋ ಒಂದು ಅಪ್ಲಿಕೇಶನ್ ಹಾಕಿರಲಿ, ಯುವನಿಧಿ ಆಗಿರಲಿ ಅಥವಾ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಆಗಿರಲಿ ಅಥವಾ ಸ್ಕಾಲರ್ಶಿಪ್ಸ್ ಆಗಿರಲಿ, ಬಸ್ ಪಾಸ್ ಆಗಲಿ, ನೀವು ಏನೋ ಒಂದು ಅಪ್ಲಿಕೇಶನ್ ಹಾಕಿದ್ರು ಅದು ಡೈರೆಕ್ಟಾಗಿ ನಿಮಗೆ ಇಮೇಲಿಗೆ ಅದು ಅಲರ್ಟ್ ಮೆಸೇಜ್ ತೋರಿಸುತ್ತೆ. ಹಂಗೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೇಂಜಸ್ ಆಗಿದೆ ಅಂತ. ಇದೇ ಥರ ನೀವು ನಿಮ್ಮ ಪ್ರೊಫೈಲ್ ಎಡಿಟ್ ಮಾಡ್ಕೋಬೋದು, ಹಾಗೆ KYC ಮಾಡ್ಕೋಬೋದು, ಹಾಗೆ ಪಾಸ್ವರ್ಡ್ ಅಪ್ಡೇಟ್ ಮಾಡ್ಬೋದು. ಹಾಗೆಲ್ಲ ನೀವು ಅಪ್ಡೇಟ್ ಮಾಡಿ ಕರೆಕ್ಟಾಗಿದೆಯಿಲ್ವ ಅಂತ ತಿಳ್ಕೊಳ್ಳೋಕ್ಕೆ ವ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿಸಿರುತ್ತೆ ಪರ್ಸನಲ್ ಡೀಟೇಲ್ಸು, ನಿಮ್ಮ ಇಮೇಲ್ ಐ ಡಿ, ಲಾಗಿನ್ ಐ ಡಿ ಬಂದ್ಬಿಟ್ಟು ಇಮೇಲ್ ಐ ಡಿ ಇರುತ್ತೆ, ಫುಲ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ಕಂಟ್ರಿ, ಸ್ಟೇಟು, ಕರ್ನಾಟಕ ಆ್ಯಂಡ್ ಡಿಸ್ಟ್ರಿಕ್ ಇರುತ್ತೆ. ಇದಿಷ್ಟು ನಿಮಗೆ ರೀಸೆಂಟಾಗಿ ಅಪ್ಡೇಟ್ ಆಗಿರೋ, ಹಾಗಂದ್ರೆ ನೀವು ಇವಾಗ ರೀಸೆಂಟಾಗಿ ಏನೇನು ಅಪ್ಡೇಟ್ ಮಾಡಿರ್ತಾರೆ ಆ ಡೀಟೇಲ್ಸ್ ತೋರಿಸುತ್ತೆ. ಏನು ಅಪ್ಡೇಟ್ ಮಾಡಿಲ್ಲ, ಪ್ರೀವಿಯಸಲ್ಲಿ ಏನಿರುತ್ತೆ ಅದೇ ನಿಮಗೆ ಡೀಟೇಲ್ಸ್ ಇಲ್ಲಿ ತೋರಿಸಿರುತ್ತೆ. ಇದಿಷ್ಟು ಸ್ನೇಹಿತರು ನಿಮಗೆ ಸೇವ್ ಸಿಂಧುಲಿ ಏನಾರು ಅಪ್ಡೇಟ್ ಮಾಡಬೇಕು ನೀವು ಅಪ್ಡೇಟ್ ಮಾಡ್ಕೋಬೋದು ಈಸಿಯಾಗಿ. ಯಾವುದೇ ಥರ ಕಂಪ್ಯೂಟ್ರ್ ಏನು ಬೇಡ, ಜಸ್ಟ್ ಮೊಬೈಲಲ್ಲಿ ನೀವು ಬೇಕಾದ್ರೆ ಅಪ್ಡೇಟ್ ಮಾಡ್ಕೋಬೋದು. ಸ್ನೇಹಿತರೆ, ಈ ಸಿಂಪಲ್ ಮಾಹಿತಿ ನಿಮ್ಗೆ ಏನಾರು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಯಾರ್ಯಾರಿಗೆ ಯೂಸ್ ಆಗುತ್ತೆ ಅವರು ತಿಳ್ಕೊಳ್ಳಿ. ಹಾಗೆ ಏನೇ ಡೌಟ್ಸ್ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲ ಅಂದರೆ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ನಮ್ಮ ಇನ್ಸ್ಟಾಗ್ರಾಮ್ಗೂ ಜಾಯ್ನ್ ಆಗ್ಬಿಟ್ಟು ಅಲ್ಲೂ ಮೆಸೇಜ್ ಮಾಡ್ಬೋದು ಡೈರೆಕ್ಟಾಗಿ. ಥ್ಯಾಂಕ್ ಯು.